ಜೀವನ ಮಾಡ್ಬೇಕಂದ್ರೆ ಸ್ಪೆಷಾಲಿಟಿ ಇದೆ, ಬಡವ್ರು ಬದುಕ್ಬೇಕಂದ್ರೆ ಚೆನ್ನಾಗಿದೆ ಸರ್. ಒಂದು 5 ನಿಮಿಷದಲ್ಲಿ ಎಲ್ಲಾ ಕೆಲಸನೂ ಆಗ್ತೈತಿ. ಒಂದ್ 8 ಮಂದಿ ಕೆಲಸ ಮಾಡೋದು 4 ಜನದಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ. ಟಾಪ್ ಲೆವೆಲ್ ಅಲ್ಲಿ ಟಾಪ್ ಆಗಿ ಹೀಟ್ ಆಗೋ ಒಂದು ಒಳ್ಳೆ ಗ್ಯಾಸ್ ಒಲೆನ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ನಿಜವಾಗ್ಲೂ ನಾನು ನೋಡಿ ಇವತ್ತು ಶಾಕ್ ಆಗ್ಬಿಟ್ಟಿದ್ದೀನಿ, ನೀವು ಪಕ್ಕ ಶಾಕ್ ಆಗ್ತೀರಾ. ಅವ್ರು ಮಾಡಿದ್ದು ಐ ಟಿ ಅಲ್ಲೇ ಈ ರೇಂಜ್ಗೆ ತಲೆ ಓಡಿಸಿ ಒಳ್ಳೆ ಗ್ಯಾಸ್ ಸ್ಟವ್ನ ಮಾಡಿದ್ದಾರೆ. ನಾನಿವತ್ತು ಅಲ್ಲಿಗೆ ಬಂದಿದ್ದೀನಿ ನಿಮಗೋಸ್ಕರ, ನಿಮ್ಗಾಗಿ ತೋರ್ಸಕ್ಕೆ. ಎಲ್ಲಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ, ಕಂಪ್ಲೀಟ್ನ ಡೀಟೇಲ್ಸ್ನ ಹೇಳ್ತೀನಿ. ನೀವು ಅಲ್ಲಿ ಫ್ಯಾಕ್ಟ್ರಿಯಲ್ಲೇ ಏನೋ ನೋಡಿದ್ರಲ್ಲ ಈ ಗ್ಯಾಸ್ ಒಲೆನ ಹೇಗೆ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತಂತ, ಮ್ಯಾನುಫ್ಯಾಕ್ಚರ್ ಆದ ತಕ್ಷಣ ಆ ಒಲೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಬೇಗ ಕೆಲಸ ಮಾಡ್ತಿದ್ದಾರೆ. ಸ್ವತಃ ಈಗ ನೀವು ನೋಡ್ತಿದ್ದಾರಲ್ಲ ಈ ವಿಡಿಯೋದಲ್ಲಿ, ಇದೇ ಆ ಸ್ಟವ್ನ ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡ್ತಾರೆ ಅಂತ. ಈ ಆಟೋಮೆಟಿಕ್ ಬರ್ನರ್ ಸ್ಟವ್ ಯೂನಿಕ್ ಆಗಿದೆ, ಹೊಸದಾಗಿದೆ. ಸೊ ನಾನೆಲ್ಲೂ ನೋಡಿಲ್ಲ ಅಂಥ ಒಳ್ಳೆ ಸ್ಟವ್. ಈಗ 4 ತವದ್ ನೋಡಿದ್ದೀರಾ, 3 ತವದ್ದು, 2 ತವದ್ ನೋಡಿದ್ದೀರಾ. ಇವ್ರ ಹತ್ರ 6, 8, 10 ಟೋಟಲಿ ಈಗ ನೋಡಿದ್ರ 10 ತವದಿದೆ. ಒಂದ್ಸಲಿ ಸ್ಟಾರ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಎಷ್ಟು ಫಾಸ್ಟಾಗಿ ಹೀಟ್ ಮಾಡಿ ಬಿಸಾಕುತ್ತೆ ಅಂದರೆ ಎಲ್ಲ ಐಟಮ್ಗಳು ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ, ಹಾಸ್ಟೆಲ್ ಇಟ್ಟಿದ್ರೆ ಹಾಸ್ಟೆಲಿಗೆ ಯೂಸ್ ಆಗುತ್ತೆ, ಹೋಟೆಲ್ ಐತಾ ಹೋಟೆಲಿಗೆ ಯೂಸ್ ಆಗುತ್ತೆ, ಕ್ಯಾಟ್ರಿಂಗ್ ಐತಾ ಕ್ಯಾಟ್ರಿಂಗ್ ಅವ್ರಿಗೆ ಯೂಸ್ ಆಗುತ್ತೆ, ಇನ್ನು ಪಿ ಜಿ ಐತಾ ಪಿ ಜಿ ಅವ್ರಿಗೆ ಯೂಸ್ ಆಗುತ್ತೆ, ದೊಡ್ಡ ಕಲ್ಯಾಣ ಮಂಟಪ ಐತಾ ಕಲ್ಯಾಣ ಮಂಟಪದವ್ರಿಗೆ ಎಷ್ಟು 1000 ಜನ ಬಂದರು ಹೋಳಿಗೆ, ಶೇಂಗಾ ಹೋಳಿಗೆ, ರೊಟ್ಟಿ ಏನು ಬೇಕಾದರೂ ಬಿಸಿ ಮಾಡಿ ಹಾಕ್ಬೋದು. ಅಷ್ಟೆಲ್ಲ 1000 ಜನಕ್ಕೆ ಅಷ್ಟು ಒಳ್ಳೆ 10 ತವ ಇರೋ ಸ್ಟವ್ ಇಲ್ಲಿದೆ. ಯುಗಾದಿಗೆ 10% ಡಿಸ್ಕೌಂಟು. ಯುಗಾದಿ ಹಬ್ಬದಲ್ಲಿ ಯಾರ್ಯಾರು ಯುಗಾದಿ ತಿಂಗಳಲ್ಲಿ ತಗೊತಿರೋ ನಿಮ್ಗೆಲ್ರಿಗೂ 10% ಡಿಸ್ಕೌಂಟ್ನ ಕೊಡ್ತಿದ್ದಾರೆ. ಮಿಸ್ ಮಾಡ್ಕೋಬೇಡಿ ಯಾರು. ಬಟ್ ಇಷ್ಟು ಒಳ್ಳೆ ತವ, ಇಷ್ಟು ಒಳ್ಳೆ ಸ್ಟವ್ ನಿಮಗೆ ಸಿಗಕ್ಕೆ ಚಾನ್ಸೇ ಇಲ್ಲ ಅನ್ಕೋತೀನಿ. ನಿಮಗೆ ಇದು ಒಂದು ಬರ್ನರ್ ಸ್ಟಾರ್ಟ್ ಆಯ್ತು ಅಂದರೆ ಇದು 5 ಹಂಚು ಕಾಯ್ತೈತೆ. ನೀವು ಬೈ ಚಾನ್ಸ್ ನಿಮಗೆ ಕೆಲಸ ಕಡಿಮೆ ಐತಿ, ಇವತ್ತು ಒಬ್ಬರ ಲೇಬರ್ ಕಡಿಮೆ ಇದಾರೆ ಅಂತ ನೀವು ಒಂದು ಸೈಡ್ ಮಾತ್ರ ನೀವು 5 ಹಂಚನ ಮಾತ್ರ ಸ್ಟಾರ್ಟ್ ಇಟ್ಕೋಬೋದು. ನಿಮಗೆ ಕೆಲಸ ಜಾಸ್ತಿ ಇದೆ, ಲೇಬರ್ ಇದ್ದಾರೆ ಅಂತ ನೀವು 2 ಸೈಡ್ ಹಂಚನೂ ನೀವು ರೆಡಿ ಮಾಡ್ಕೋಬೋದು. ಆಮೇಲೆ ನಿಮಗೆ ಗ್ಯಾಸ್ ಹೀಟ್ ಮಾತ್ರ ನೀವು ಎಲ್ಲೂ 3 ಕಡೆ ಎಲ್ಲೂ ಬರೋಲ್ಲ ನಿಮಗೆ. ಇದು ಎಕ್ಸಾಸ್ಟಲ್ಲಿ ಮಾತ್ರ ನಿಮಗೆ ಹೀಟ್ ಆಚೆ ಹೋಗ್ತಾ ಇರುತ್ತೆ ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ನಿಮಗೆ ಎಲ್ಲೂ ಹೀಟ್ ಆಚೆ ಹೋಗೋಲ್ಲ. ನಿಮಗೆ ಇದು ಫುಲ್ಲಿ ಆಟೋಮೆಟಿಕ್ ಆಗೋದ್ರಿಂದ ಕನ್ಸ್ಯೂಮ್ಷನ್ ಚೆನ್ನಾಗಿದೆ. ನಿಮಗೆ ಕನ್ಸ್ಯೂಮ್ಷನ್ ಇವತ್ತು ನಿಮ್ಮ ಒಂದು ಕಮರ್ಷಿಯಲ್ ಸಿಲಿಂಡ್ರಲ್ಲಿ ಒಂದು ಸಿಲಿಂಡ್ರಿಗೆ ನೀವು 5,000 ರೊಟ್ಟಿ ಮಾಡ್ತೀರಾ ಇದರಲ್ಲಿ. ಮಾಮೂಲಿಯಲ್ಲಿ ನಿಮಗೆ ಜಸ್ಟ್ ನಿಮಗೆ 200, ಅದರ ಮೇಲೆ ಅಪ್ರಾಕ್ಸಿಮೇಟ್ 200 ಅಷ್ಟೇ ಆಗುತ್ತೆ ಇದರಲ್ಲಿ. ಅದೇ ಡಬಲ್ ಕನ್ಸ್ಯೂಮ್ಷನ್ ಆಗುತ್ತೆ. ಮತ್ತು ನಮ್ಮದು ಎಲ್ಲೋ ಮತ್ತು ಬಾಡಿ ವರ್ಕರ್ಸ್ಗೆಲ್ಲ ನಿಮಗೆ ಹೀಟ್ ಎಲ್ಲೂ ಬರೋಲ್ಲ. ಹಂಚಿಂದ ಮಾತ್ರ ನಿಮಗೆ ಹೀಟ್ ಜಾಸ್ತಿ ಹೊಡಿತಾ ಇರುತ್ತೆ ಅಷ್ಟೇ. ಹಂಚಿಂದ ಮಾತ್ರ ನಿಮಗೆ ಹೀಟ್ ಬರ್ತಾ ಇರುತ್ತೆ. ಆ ಹಂಚಿಂದ ಬಿಟ್ಟರೆ ನಿಮಗೆ ಬೇರೆ ಎಲ್ಲೂ ಬರೋಲ್ಲ. ಆಮೇಲೆ ನಿಮಗೆ ಈ ಕಡೆ ನಿಮಗೆ ಹೀಟ್ ಹೋಗೋದು ಸರ್, ಇದು ಫುಲ್ಲಿ ಆಟೋಮೆಟಿಕ್ ಒಲೆ. ನಿಮಗೆ ಇಲ್ಲೂ ಹೀಟ್ ಆಚೆ ಬರೋಲ್ಲ. ಇದೆಲ್ಲ ಇನ್ಸುಲೇಟೆಡ್ ಇರುತ್ತೆ, 2 ಇಂಚಸ್ ಇನ್ಸುಲೇಟೆಡ್ ರೌಂಡಪ್ ಇರುತ್ತೆ. ನಿಮಗೆ ಹಂಚು ಬಿಟ್ಟರೆ ಮತ್ತು ಬೇರೆ ಏನೂ ಕಾಯಲ್ಲ ಇದರಲ್ಲಿ, ಹಂಚು ಮಾತ್ರ ಕಾಯ್ತೈತೆ. ಆಮೇಲೆ ಹಂಚಿನ ನಿಮಗೆ ಕಡಿಮೆ ಅಂದ್ರೆ ಮಾಮೂಲಿ ಒಲೆಕ್ಕಿಂತ ನಿಮಗೆ 60% ಹೀಟ್ ಕಡಿಮೆ ಆಗುತ್ತೆ ಇದರಲ್ಲಿ ಹೀಟ್ ಕಡಿಮೆ ಆಗುತ್ತೆ. ಇಲ್ಲೆಲ್ಲ ನಿಮಗೆ ಹೀಟ್ ಬರೋಲ್ಲ, ನಾರ್ಮಲ್ ಆಗಿ ಬರುತ್ತೆ ಇದು. ಆಮೇಲೆ ಇಲ್ಲಿ ಪೆನಲ್ ಬೋರ್ಡ್ ಎಲ್ಲ ಏನು ಹೀಟ್ ಇರೋಲ್ಲ, ಹಂಚು ಮಾತ್ರ ನಿಮಗೆ ಹೀಟ್ ಬರ್ತಾ ಇರುತ್ತೆ ಇದು. ಸರ್ ಮೊದಲು ಇದು ಸಿಲಿಂಡ್ರನ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಇದು ಕರೆಂಟ್ ಸಪ್ಲೈ ಕೊಟ್ಟು ಇದು ಮೇನ್ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ಇದು ಫಸ್ಟ್ ಬರ್ನರ್ ಸ್ಟಾರ್ಟ್, ಇದು ಸೆಕೆಂಡ್ ಬರ್ನರ್ ಸ್ಟಾರ್ಟ್. ಡಬಲ್ ಬರ್ನರ್ ಒಲೆ ಇದು. ನಿಮಗೆ ಟೆಂಪ್ರೇಚರ್ ಸೆಟ್ಟಿಂಗ್ ಮಾಡಬೇಕು. ಒಂದು ರೊಟ್ಟಿ ಬೇಯಿಸ್ಬೇಕಂತಂದ್ರೆ ನಿಮಗೆ ಒಂದು 170 to 200 ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ. ಆ ಸೆಲ್ಸಿಯಸ್ ನೀವು ಟೆಂಪ್ರೇಚರ್ ಸೆಟ್ ಮಾಡಬೇಕು. 180 ಡಿಗ್ರಿ ಸೆಲ್ಸಿಯಸ್ ಇದೆ. 180 ಡಿಗ್ರಿಯಲ್ಲಿ ನಿಮಗೆ ಖಡಕ್ ರೊಟ್ಟಿ ಬೇಯ್ತಾ ಇದೆ. ನಿಮಗೆ ಬಿಸಿ ರೊಟ್ಟಿ ಬೇಕಂತಂದ್ರೆ ಒಂದು 220 ಡಿಗ್ರಿ ಜಾಸ್ತಿ ಮಾಡ್ಕೋಬೇಕು. ಪಾಟೀಲ್ ಅಂತ ಮೇಡಮ್, ಯಾವಾಗಿಂದ ವರ್ಕ್ ಮಾಡ್ತಾ ಇದ್ದೀರಾ? ನಾವು ಇವಾಗ ಇದು ಸ್ಟಾರ್ಟ್ ಮಾಡಿ ಇವಾಗ 5 ತಿಂಗಳಾಯ್ತು ರೀ. ಎಷ್ಟು ಮಾಡ್ತೀರಾ ಡೈಲಿ ಒಂದು ನಾವು 3,000 ಮಟ ಮಾಡ್ತೇವೆ ರೀ ಸದ್ಯ ಸ್ಟಾರ್ಟ್. ಆದ್ರೆ ಅವರಿಗೆ 500 ಈ ಥರ ಆಗ್ತೈತಿ. ನಾವು ಬೇರೆದು ಸ್ಟವ್ ಯೂಸ್ ಮಾಡ್ಬೇಕಾದ್ರೆ ಎಷ್ಟೊತ್ತಾಗೋದು? ಅವಾಗೆಲ್ಲ 6 ಅವರಿಗೆ 5,000 ಈ ಥರ ಆಗ್ತಿತ್ತು ರೀ. ಈ ಸ್ಟವ್ ಬಂದ ನಂತರ ಅಂತೂ ನಮ್ಮ ಸ್ಪೀಡ್ ಆಗೈತೆ ರೀ ವರ್ಕ್. ಆಮೇಲೆ ಅವಾಗೆಲ್ಲ ವರ್ಕರ್ಸ್ ಭಾಳ ಬೇಕಾಕಿದ್ರಿ. ಇವಾಗ ಅಷ್ಟೊಂದು ಏನಿಲ್ಲ ರೀ, 2-3 ಜನ ಆದರೂ ಮೇಂಟೈನ್ ಮಾಡ್ಬೋದು ರೀ. ಹೋಟ್ಲ್ ಇದೆಯಾ? ಹಾಂ, ಹೋಟ್ಲನ್ನು ಅದ ರೀ. ನಾವು ರೊಟ್ಟಿ ಸಪ್ಲೈ ಮಾಡ್ತೀವಿ ರೀ ಎಲ್ಲ ಕಡೆ. ಹೋಲ್ಸೇಲ್ ಆಗಿ ಕೊಡ್ತೀವಿ ರೀ. ಹೆಂಗಿದೆ ಮೇಡಮ್ ಕಂಫರ್ಟಬಿಲಿಟಿ? ಅದುವಾಗ ಮಾಡೋದಕ್ಕೆ ಇವಾಗ ಏನು ಅನಿಸ್ತಾ ಇದೆ? ಅವಾಗೆಲ್ಲ ಸ್ವಲ್ಪ ಬಿಸಿ ಎಲ್ಲ ಭಾಳ ಬರ್ತಿತ್ತು ರೀ, ಮಾಡಕ್ಕೆ ಸ್ವಲ್ಪ ತ್ರಾಸ ಅನಿಸ್ತಿತ್ತು ರೀ. ಇವಾಗ ಆ ಥರ ಏನಿಲ್ಲ ರೀ. ಈ ಸುತ್ತಲ ಏನೂ ಬರೋದಿಲ್ಲ, ಆರಾಮ್ಸಿ ಕೂತ್ ಮಾಡ್ಬೋದು ರೀ. ಮೇಡಮ್, ಇವಾಗ ಈ ಥರದ್ದು ಸ್ಟವ್ನ ಯಾರೆಲ್ಲ ತೊಗೊಬೋದು ಮೇಡಮ್? ಟೈಮ್ ಉಳಿತಾಯ ಮಾಡ್ಬೇಕನ್ನೋರು ತೊಗೊಂಡ್ರೆ ಒಳ್ಳೇದ ರೀ. ಯಾವ ಥರ ಬಿಸ್ನೆಸ್ ಮಾಡೋರು ತೊಗೊಬೋದು? ರೊಟ್ಟಿ ವ್ಯಾಪಾರ ಮಾಡೋರು, ಈ ಥರ ಚಪಾತಿ ಮೇಕರ್ ಮಾಡೋರು, ಆ ಥರ ಎಲ್ಲ ತೊಗೊಂಡವ್ರಿಗೆ ಹೋಟೆಲ್ದವ್ರು ಯೂಸ್ ಆಕೈತೆ ರೀ.
ಓಕೆ, ಹೇಳಿ ನಿಮ್ಮ ಹೆಸರು ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಮಂಜುಳಾ ಅಂತೆ. ನಾವು ಇಲ್ಲಿ 3 ತಿಂಗಳದಿಂದ ನಾವು ರೊಟ್ಟಿ ಮಾಡ್ತಾ ಇದ್ದೀವಿ. ನಾವು ಅವಾಗೆಲ್ಲ ಗ್ಯಾಸ್ನಲ್ಲಿ ಮಾಡ್ತಿದ್ವಿ, ಭಾಳ ಗ್ಯಾಸ್ ಹಾಳಾಗ್ತಿತ್ತು ರೀ ಸರ್. ನಾವು ಇದು ತೊಗೊಂಡಲ್ಲಿ ಸುಟ್ಟು ತುಂಬ ಚೆನ್ನಾಗಾಗಿದೆ. ಒಂದು ತಾಸ್ನಾಗ ಒಂದು 300-200 ರೊಟ್ಟಿ ಆಗ್ತವೆ. ಆಮೇಲೆ ಕೆಲಸಕ್ಕೂ ಜನ ಭಾಳ ಬೇಕಾಗಂಗಿಲ್ಲ, ಚೆನ್ನಾಗಿ ಆಗ್ತಾವೆ ರೀ ಸರ್. ಇದರೊಳಗೆ ಚಪಾತಿ, ರೊಟ್ಟಿ, ಶೇಂಗಾ ಹೋಳ್ಗೆ ಎಲ್ಲನೂ ಮಾಡ್ಕೋಬೋದು. ಆಮೇಲೆ ತಂದೂರಿ ರೊಟ್ಟಿನೂ ಸತೆ ಮಾಡ್ಕೋಬೋದು ರೀ ಸರ್ ಇದರೊಳಗೆ. ಈಗ ಬೇಸಿಕ್ ಈ 10 ತವಾ ಇರೋದು ನೋಡಿದ್ರ ಎಲ್ಲಾದ್ರೂ? ಇದು ಸಿಲಿಂಡರ್ ಇಲ್ಲ ಸರ್, ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಏನ್ ಅನ್ನಿಸ್ತು ನೋಡಿ? ಚೆನ್ನಾಗಿ ಅನಿಸ್ತಿ ಸರ್. ನಮ್ದು ಈಗ ಜೀವನ ಮಾಡ್ಬೇಕಂದ್ರೆ ಸ್ಪೆಷಾಲಿಟಿ ಇದೆ, ಬಡವ್ರು ಬದುಕ್ಬೇಕಂದ್ರೆ ಚೆನ್ನಾಗಿದೆ ಸರ್. ಒಂದು 5 ನಿಮಿಷದಲ್ಲಿ ಎಲ್ಲಾ ಕೆಲಸನೂ ಆಗ್ತೈತಿ. ಒಂದ್ 8 ಮಂದಿ ಕೆಲಸ ಮಾಡೋದು, 4 ಜನದಲ್ಲಿ ಎಲ್ಲ ಕೆಲಸ ಮುಗಿತದೆ. ಸೊ ಒಬ್ರೇ ಬೇಕಂತ ಐತಾ? ಇಬ್ರು ಬೇಕಾ? ಎಷ್ಟು ಜನ ಬೇಕಾಗುತ್ತೆ? ಒಬ್ರೇ ಮಿನಿಮಮ್ 3 ಜನ ಆದ್ರೂ ಸಾಕು ಸರ್. ಇಬ್ರು ತೆಗಿಯಲಿ, ಒಂದು 3 ಮಂದಿ ಬೇಕು ಸರ್. ಇದೇ ಒಲೆ ಸರ್, ಅದು ಟೋಟಲಿ 1 2 3 4 5 6 7 8 9 10 ಇದೆ. 10 ತವಾ ಇದೆ. ಸೊ ಇದರಲ್ಲಿ ಎಷ್ಟು ಫಾಸ್ಟ್ ರೊಟ್ಟಿ ಆಗುತ್ತಂದ್ರೆ, ನೀವು ರೊಟ್ಟಿ ಮಾಡೋದಿದ್ರೆ ಪರ್ ಅವರ್ಗೆ 300 - 350 ಪರ್ ಅವರ್ಗೆ ರೊಟ್ಟಿ ಹೀಟ್ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಈ ಗ್ಯಾಸ್ಗಳು, ಸಿಲಿಂಡರ್ಗಳು ಉಳಿಸ್ಬೇಕು ನಾವು ಅನ್ನೋದಿದ್ರೆ 50% ಉಳಿತಾಯ ಆಗುತ್ತೆ. 50% ಉಳಿತಾಯ ಹೆಂಗಂದ್ರೆ, ಈಗ ನೀವೇನಾದರೂ ಯಾವ್ದಾದ್ರು ರೊಟ್ಟಿ ಮಾಡಿದ್ರೆ ಸಟ್ ಪಟಾಪಟ್ ಅಂತ ಈ ಕಡೆ ಗ್ಯಾಸ್ ಖಾಲಿ ಆಗ್ತಾನೆ ಇರುತ್ತೆ. ಬಟ್ ಇದು ಹಂಗಲ್ಲ, ಆಟೋಮೆಟಿಕ್ಲಿ. ನಾನು ಮೋಸ್ಟ್ಲಿ ದೇಶದಲ್ಲೇ ನೋಡಿಲ್ಲ ಈ ಮಿಷಿನ್. ಅಂತ ಯೂನಿಕ್ ಆಗಿ ಒಳ್ಳೆ ಒಂದು ಸ್ಟವ್ನ ಕಂಡುಹಿಡಿದಿದ್ದಾರೆ ಸ್ವತಃ ಅವರೇ. ಹಿಂಗಾಗಿ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿದೆ ಎಲ್ಲ ಕಡೆನೂ. ಒಳ್ಳೆ ಹೆಸರಿದೆ, ಒಳ್ಳೆ ಬ್ರ್ಯಾಂಡ್ ಇದೆ, ಆ್ಯಂಡ್ ಫಾಸ್ಟ್ ವರ್ಕ್ ಇದೆ. ಯಾಕಂದರೆ 50% ಲೇಬರ್ನ ಉಳಿಸ್ಬೋದು, 50% ಸಿಲಿಂಡ್ರ್ ಉಳಿಸ್ಬೋದು. ಆ್ಯಂಡ್ ಲೇಬರ್ ಏನಕ್ಕೆ ಉಳಿಸ್ಬೋದು ಅಂದರೆ, ಒಬ್ಬರೋ ಇಬ್ಬರೋ ಇದ್ರೆ ಸಾಕು, ಸಟ ಆಗುತ್ತೆ. ಎಲ್ಲರೂ ಲೇಬರ್ ಚಾರ್ಜು ಉಳಿತೈತಾ? ಇಲ್ಲ ನೋಡ್ರಿ ಇವ್ರು ಎಷ್ಟು ಫಾಸ್ಟಾಗಿ ಮಾಡ್ತಿದಾರಂತ. ಆಮೇಲೆ ಬರೀ ನಾಟ್ ಓನ್ಲಿ ರೊಟ್ಟಿ, ಇದರಲ್ಲಿ ನೀವು ಏನೇನು ಹೀಟ್ ಮಾಡೋ ಪದಾರ್ಥ ಅಂದರೆ ಹೋಳಿಗೆ, ದೋಸೆಗೆ ಒಂದು ಬೇರೆ ಸಪ್ರೇಟ್ ಇದೆ, ದೋಸೆನೂ ಮಾಡ್ಬೋದು, ಹೋಟ್ಲವರಿಗೆ ಯೂಸ್ ಆಗುತ್ತೆ. ಅದಾದಮೇಲೆ ನೋಡಿ 5 ನಿಮಿಷದಲ್ಲಿ ಕಡಕ್ ಬೇಕಾ? ಇಲ್ಲಿ ನೋಡಿ, ಮೆತ್ತಂದು ಬೇಕಂದ್ರೆ ಮೆತ್ತಂದು, ಕಡಕ್ ಬೇಕಂದ್ರೆ ಕಡಕ್. ಎಷ್ಟು ಚೆನ್ನಾಗಾಗಿದೆ ಯವ್ವಾ! ಇಷ್ಟು ಒಳ್ಳೆ ರೊಟ್ಟಿ ಆಗ್ತೈತೆ. ಆಮೇಲೆ ಇನ್ನೊಂದೇನಂದ್ರೆ, ಈ ಪರೋಟಾನು ಬಿಸಿ ಆಗುತ್ತಲ್ಲ ಸರ್, ಪರೋಟಾನು ಇದರಲ್ಲಿ ಬಿಸಿ ಆಗುತ್ತೆ. ಸೊ ಇದರಲ್ಲಿ ಕೆಲಸ ಮಾಡಿ ಡೈಲಿ ಕೆಲಸ ಮಾಡ್ತಾರೆ ಇವರು. ಡೈಲಿ ಕೆಲಸ ಮಾಡೋರು ಏನು ಹೇಳ್ತಾರೆ ಅಂತ ಕೇಳೋಣ. ಅಕ್ಕ, ಹೆಂಗನ್ಸುತ್ತೆ ಮಿಷಿನ್? ಚೆನ್ನಾಗಿದೆ ಸರ್. ನಮಸ್ತೆ. ಸೊ ಡೀಟೇಲ್ಸ್ ನೋಡಿದಿರಲ್ಲ, ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನ ಹೇಳಿದ್ದೀನಿ. ಆ ಸ್ಟವ್ ನಿಮಗೆ ಬೇಕಂದರೆ ನಾನು ಇವತ್ತು ಅದೇ ಜಾಗದಲ್ಲಿ ಇದ್ದೀನಿ. ನಾನು ಹಿಂದೆ ಕಾಣ್ತಿದ್ದೆಲ್ಲ ಅದೇ ಈ ಮ್ಯಾನುಫ್ಯಾಕ್ಚರ್ ಯೂನಿಟು. ಕಂಪ್ಲೀಟಾಗಿ ನಿಮಗೆ ಮತ್ತಷ್ಟು ಮಾಹಿತಿ ಬೇಕು, ಆ ಸ್ಟವ್ನ ಪರ್ಚೇಸ್ ಮಾಡಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ, ಹಾಗೆ ಸ್ಟವ್ನ ಖರೀದಿ ಮಾಡಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ.